ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಏನಂದರೆ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನಂದರೆ ಕೆಲವೊಂದಿಷ್ಟು ನಡವಳಿಕೆಗಳಿಂದ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ವು. ಅಂದರೆ ಆ ಮಹಿಳೆಗೆ ಏನಂದರೆ ಇನ್ನೂ ಚಿಕಿತ್ಸೆ ಬೇಕಾಗಿತ್ತು ಅಂತ ಎಲ್ಲೋ ಒಂದು ಕಡೆ ಕೂಗು ಕೇಳಿಬಂದಿತ್ತು. ಸದ್ಯ ಏನಂದ್ರೆ ಹಾವೇರಿ ನಗರದಲ್ಲಿರ್ತಕ್ಕಂಥ ಸಾಂತ್ವನ ಕೇಂದ್ರದಲ್ಲಿ ನಾವಿದ್ದೀವಿ. ಅಂದರೆ ಆ ಒಂದು ಗ್ಯಾಂಗ್ ರೇಪ್ ಆಗಿರ್ತಕ್ಕಂಥ ಸಂತ್ರಸ್ತ ಮಹಿಳೆ ಏನಂದರೆ ಇದೇ ಒಂದು ಆ, ಸಾಂತ್ವನ ಕೇಂದ್ರದಲ್ಲಿ ಅಂತಂದರೆ ಆಶ್ರಯವನ್ನು ಪಡೆದಿದ್ಲು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಆಯಿತು. ಅಂದರೆ ಶಾಸಕರು ಬ್ಯಾಡಗಿ ಶಾಸಕರಾಗಿರ್ಬೋದು, ಕೆಲವೊಂದಿಷ್ಟು ಅಧಿಕಾರಿಗಳಾಗಿರ್ಬೋದು ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದರು. ಜೊತೆಗೆ ಏನಂದರೆ ಇಲ್ಲಿ ಯಾವ ರೀತಿಯಾದಂಥ ಆ ಮ- ಆ ಆ ಒಂದು ಸಂತ್ರಸ್ತ ಮಹಿಳೆ ಆರೋಗ್ಯ ಹೇಗಿತ್ತು, ಅವಳ ಇಲ್ಲಿ ನಡವಳಿಕೆ ಹೇಗಿತ್ತು, ಅವಳ ಆರೋಗ್ಯದ ಮೇಲೆ ಯಾವ ರೀತಿ ಆ ಒಂದು ಪ್ರಕರಣ ಪರಿಣಾಮವಾಗಿ ಬೀರಿತ್ತು ಅಂತೇಳಿ ಸ್ವತಃ ಇಲ್ಲಿ ಈ ಒಂದು ಏನು ಸಾಂತ್ವನ ಕೇಂದ್ರದ ಮುಖ್ಯಸ್ಥರಿದ್ದಾರೆ, ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ನಿಮ್ಗೆ ಗೊತ್ತಿದೆ. ಸದ್ಯ ನಿಮ್ಮ ಸಾಂತ್ವನ ಕೇಂದ್ರದಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವ್ರ ಮನೆಗೂ ಕೂಡ ಹೋಗಿದ್ದಾರೆ. ನಿನ್ನೆ ತಡರಾತ್ರಿ ಆ ಒಂದು ಮಹಿಳೆಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಮತ್ತೆ ಆಸ್ಪತ್ರೆಗೆ ಸೇರುವಂಥ ಪರಿಸ್ಥಿತಿ ಎದುರಾಗಿದೆ. ಅಂದರೆ ನಿಮ್ಮ ಸಾಂತ್ವನ ಕೇಂದ್ರದಲ್ಲಿ ಬಂದಾಗ ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು? ಇನ್ನೂ ಅವ್ರಿಗೆ ಚಿಕಿತ್ಸೆ ಬೇಕಿತ್ತಾ? ಇನ್ನೊಂದು 2 ದಿನ ಇಲ್ಲ ಅವ್ರ ಆರೈಕೆ ಆಗಬೇಕಿತ್ತಾ? ಏನು? ಇದು ಸ್ವಧಾರ ಗೃಹ ಹಾವೇರಿಯಲ್ಲಿ ನಮ್ಮ ಹಾನಗಲ್ ನಗರದಲ್ಲಿ ನಡೆದಂಥ ಸಂತ್ರಸ್ತೆ ನಮ್ಮಲ್ಲಿ ಬಂದು 2 ದಿನ ಸ್ಟೇ ಇದ್ಲು. ಅವಳು ನಡೆದಂಥ 2 ಘಟನೆಯಿಂದ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು. ಒಂದು, ಅವಳಿಗೆ ಕೌನ್ಸ್ಲಿಂಗ್ ನೀಡಿತ್ತು. ಎರಡನೇದ್ದು, ಅವಳಿಗೆ ಅಂಥ ತೀವ್ರವಾದ ಒಂದು ತೊಂದರೆ ಇರಲಿಲ್ಲ ಅಂದರೂ ಕೂಡ ಬೆನ್ನಲ್ಲಿ ಅಲ್ಲಲ್ಲಿ ಬೊಬ್ಬೆಗಳು ಬಹಳ ಎದ್ದಿದ್ವು, ಬಾಸುಂಡೆಗಳು ಬಹಳ ಎದ್ದಿದ್ವು. ನೀವು ಹೇಳೋ ಪ್ರಕಾರ ಮೇಡಮ್ ಆ ಒಂದು ಮಹಿಳೆಗೆ ಇನ್ನೊಂದು 2 ದಿನ ಇಲ್ಲಿದ್ದರೆ ಭಾಳ ಆರೋಗ್ಯ ಸ್ಥಿತಿ ಸರಿಯಾಗ್ತಿತ್ತಾ? ಅಂದ್ರೆ ಆ ಒಂದು ಅರ್ಜೆಂಟಲ್ಲಿ ಆದರೂ ಕೂಡ ಪೊಲೀಸ್ ಬಂದು ಕರ್ಕೊಂಡು ಹೋದ್ರ ಯಾವ ಥರ ಹೇಳಿ? ಬೆನ್ನಲ್ಲಿ ತುಂಬ ಬಾಸುಂಡೆಗಳೆಲ್ಲಿತ್ತು. ಯಾಕಂದರೆ ತುಂಬ ಹೊಡೆದಿರೋದ್ರಿಂದ ತಲೆಯಲ್ಲಿ ಮತ್ತು ಬೆನ್ನ ಹಿಂದೆ ಭಾಗದಲ್ಲಿ ಅವಳು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ತುಂಬ ಅವಳಿಗೆ ತೊಂದರೆ ಆಗಿತ್ತು. ಅವಳು ಒಂದು ವೇಳೆಯಲ್ಲಿ ನಮ್ಮಲ್ಲಿ ಬಿಟ್ಟಿದ್ರೆ ಅವಳಿಗೆ ಟ್ರೀಟ್ಮೆಂಟ್ ನಾವು ಆದರೂ ಕೂಡ ಅವಳು ಇದ್ದ ದಿನದಲ್ಲಿ ನಾವು ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ವಿ. ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಕೂಡ ಕೊಟ್ಟಿದ್ವಿ ಅವಳಿಗೆ ನಾವು ಅಡ್ಮಿಟ್ ಮಾಡೋ ವಿಷಯವನ್ನು ಕೂಡ ಹೇಳಿದ್ವಿ. ಇಲ್ಲ ನಾವು ಅದೇ ಹುಡುಗಿಗೆ ಕೇಳಿದ್ವಿ, ಸಂತ್ರಸ್ತೆಗೆ ಹೇಳಿದ್ವಿ, ನಮ್ಮಲ್ಲಿ ಮೆಡಿಕಲ್ ಸ್ಪೆಸಿಲಿಟೀಸ್ ಇದೆ, ಹೋಗಿ ಬರೋಣ, ನೀನು ಅರ್ಧ ದಿನ ಅಡ್ಮಿಟ್ ಆಗಬೇಕಾಗ್ತದೆ ಅಂತ ಕೂಡ ಹೇಳಿದ್ವಿ ನಾವು. ಅದಾಗಲಿಲ್ಲ. ಮಾರನೇ ದಿನವೇ ಅವಳು 14ನೇ ತಾರೀಕು ಬೆಳಗ್ಗೆನೇ ಶಿಫ್ಟ್ ಆಗಿಬಿಟ್ಲು, 13ನೇ ತಾರೀಕಿಗೆ. ಹೀಗಾಗಿ ನಾವು ಮುಂದಿನ ಯಾವುದೇ ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಅಂದರೆ ನಿಮ್ಗೆ ಅಧಿಕಾರ ಏನಂದರೆ ಈಗ ಮಹಿಳೆಗೆ ಇನ್ನೂ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಅಂದ್ರೆ ಒಂದು 6-7 ಜನ ರೇಪ್ ಮಾಡಿದ್ರೆ ಅಂದರೆ ಆ ಮಹಿಳೆ ಕುಗ್ಗಿ ಹೋಗಿಬಿಟ್ಟಿರ್ತಾಳೆ ಆರೋಗ್ಯವಾಗಿ. ಆ ಒಂದು ಪೊಲೀಸರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಂತ, ಕರ್ಕೊಂಡು ಹೋಗ್ಬೇಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ಇರ್ರಿ, ಆಕೆನ ಸರಿ ಮಾಡಿ ಕಳಿಸ್ತೀವಿ ಅಂತ ನೀವೇನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರೇನು ಕೇಳಿದ್ರ ಇಲ್ಲ ಅಂತ ಮೇಡಮ್? ಇಲ್ಲ, ಒಂದನೇದು ಅದು ಪೊಲೀಸ್ ಪ್ರಕರಣ ಆಗಿರೋದ್ರಿಂದ ತಡರಾತ್ರಿವರೆಗೆ ಅವ್ರ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ರಾತ್ರಿ ಹೊತ್ತು ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಇರಬಾರ್ದು ಅಂತೇಳಿ ಆ ಒಂದು ಕೆಲಸದಲ್ಲಿ ಅವ್ರು ನಮ್ಮ ಹತ್ರ ಶಿಫ್ಟ್ ಮಾಡಿರ್ತಾರೆ. ಎರಡನೇ ದಿನ ಅವಳಿಗೆ ರೆಸ್ಟ್ ಸಿಗಲಿ ಅಂತ ಹೇಳಿನೇ ಅವ್ರನ್ನ ಬಿಟ್ಟಿರ್ತಾರೆ ಇಲ್ಲಿ. ಆ ಸಮಯದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಭೇಟಿ ನೀಡಿರೋದ್ರಿಂದ ಅವಳಿಗೆ ನೀಡಬೇಕಾಗುತ್ತೆ ನಾವು ವಿಶ್ರಾಂತಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಅವಳನ್ನು ನಾವು ನೋಡಿ ಅವಳಿಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ ಇರ್ಬೋದಾ ಅಂತ ಕೇಳಿದ್ವಿ ಕೂಡ. ಆಗ ಅವರು ಇಲ್ಲ, ಇನ್ವೆಸ್ಟಿಗೇಷನ್ ಇದೆ ಮತ್ತು ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ, ಅವ್ರ ಫ್ಯಾಮ್ಲಿಯವ್ರು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿನೇ ಕರ್ಕೊಂಡು ಹೋದ್ರು ಅವರು. ನಾವು ಅವಳಿಗೆ ಮೆಡಿಕಲ್ ಅವಶ್ಯಕತೆ ಇದೆ ಅನ್ನೋದು ಅವರ ಗಮನಕ್ಕೆ ತಂದಿದ್ದೆ ಮತ್ತು ಅವರು ಕೂಡ ಗೊತ್ತಿತ್ತು ಅದು. ಮತ್ತು ಅವರು ಆಲ್ರೆಡಿ ಮೆಡಿಕಲ್ನಲ್ಲಿ ಎಲ್ಲ ರೀತಿ ಅವಳಿಗೆ ಸಹಕಾರ ಕೊಟ್ಟಿರೋದ್ರಿಂದ ಅವಳು ಕರ್ಕೊಂಡು ಹೋಗೋಕ್ಕೆ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ ನಾವು ಇಲ್ಲಿದ್ದಾಗಲೂ ಕೂಡ ಅವಳಿಗೆ ನಾವು ಎಲ್ಲ ರೀತಿಯ ಮೆಡಿಕಲ್ ಆಯಿತು, ಊಟ ವ್ಯವಸ್ಥೆ ಆಯಿತು, ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಅವಳಿಗೆ. ನೀವು ಮಾಡಿಲ್ಲ ಅಂತ ಹೇಳ್ತಿಲ್ಲ, ನೀವು ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ಬಂದಂಥ ಮಹಿಳೆಯರನ್ನ ಚೆನ್ನಾಗೇ ನೋಡ್ಕೊತೀರ, ಪ್ರಶ್ನೆ ಆದಲ್ಲ ಮೇಡಮ್. ಆ ಮಹಿಳೆಗೆ ಇನ್ನೂ ಚಿಕಿತ್ಸೆಯ ಅವಶ್ಯಕತೆ ಇತ್ತು, ಆದರೂ ಕೂಡ ಬಂದು ಪೊಲೀಸರು ಕರ್ಕೊಂಡು ಹೋದರು. ಅದೇ ಅವರು ನಮಗೆ ಇನ್ವೆಸ್ಟಿಗೇಷನ್ ಇದೆ ಇನ್ನೂ ಸ್ವಲ್ಪ, ಹೀಗಾಗಿ ಚಿಕಿತ್ಸೆಗಿಂತ ಇನ್ವೆಸ್ಟಿಗೇಷನ್ ಹೆಚ್ಚಾಯ್ತು ಅಂತ ಮೇಡಮ್? ಅಲ್ಲ, ಅದು ಅವರಿಗೆ ಬಿಟ್ಟು, ಯಾಕೆಂದರೆ ಅವರ ಪ್ರಕರಣ ಆಗಿರೋದ್ರಿಂದ ನಾವು ಹೆಚ್ಚು ಅದರಲ್ಲಿ ತಲೆ ತೂರಿಸೋ ಹಾಗೇನೂ ಇಲ್ಲ. ನಮ್ಮ ವಿಷಯ ಹೇಳಿದ್ದೇವೆ, ನಾವು ಕೌನ್ಸಿಲಿಂಗ್ ಮಾಡುವಾಗ ನಮಗೆ ಏನು ಕಂಡು ಬಂದಿತ್ತು ಅವರ ಗಮನಕ್ಕೆ ತಂದಿದ್ದೇವೆ. ಆ ವಿಷಯ ನಾನು ಅಡಿಷನಲ್ SP ಅವ್ರ ಜೊತೆ ಕೂಡ ಮಾತಾಡಿದೆ ಆ ವೇಳೆಯಲ್ಲಿ. ಇಲ್ಲ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೇನೋ ಅಂಥೇಳಿ ಇದೆಲ್ಲ ಆಗಿದೆ. ಮತ್ತು ನಾವು ಇಲಾಖೆ ಪರವಾಗಿ ಅವಳಿಗೆ ಪರಿಹಾರ ವಿಷಯದಲ್ಲಿ ನಾವು ಅವಳ ಜೊತೆ ಕೆಲಸ ಮಾಡಬೇಕಾಗಿತ್ತು. ಅದು ಅವಳಿಲ್ಲ ಅಂದರೂ ಕೂಡ ಇವತ್ತಿನ ದಿನ ಅಂದರೆ 2 ದಿನ ರಜೆ ಇರುತ್ತೆ. ಕೋರ್ಟಿಗೆ ಹೋಗಿದ್ರಿ ಮೇಡಮ್? ಯಾವ ವಿಚಾರಕ್ಕೆ ಕೋರ್ಟಿಗೆ ಹೋಗಿದ್ರಿ? ಅಂದಾಜು ಎಷ್ಟು ಪರಿಹಾರ ಬರ್ಬೋದು ನಿಮ್ಮ ಅಂದಾಜು ಮೇಲೆ?
ಇಲ್ಲ, ಕಾನೂನು ಪ್ರಾಧಿಕಾರದಿಂದ ಅವಳಿಗೆ ಬೇಕಾಗುವಂಥ ಸಹಾಯಧನ ಪರಿಹಾರ ಘೋಷಣೆ ಅಪ್ಲಿಕೇಶನ್ ಹಾಕಿ ಬಂದಿದ್ದೇವೆ. ಅದು ಅಲ್ಲಿ ಒಂದು ಸಮಿತಿ ನಿರ್ಮಾಣ ಆಗ್ತದೆ, ಆ ಸಮಿತಿಯ ಮೇಲೆ ಬಿಟ್ಟಿರ್ತದೆ ಅದು. ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಒಂದು ಸಖಿ ಅಂತ ಯೋಜನೆ ಇದೆ. ಆ ಯೋಜನೆಯಿಂದ ಕೂಡ ಒಂದು ತಾತ್ಕಾಲಿಕ ಫಸ್ಟ್ ಏಡ್ ಪರಿಹಾರ ಅಂತ ಕೊಡ್ತೀವಿ ನಾವು ಪೇಷಂಟಿಗೆ. ಅಂದರೆ ಸಂತ್ರಸ್ತೆಗೆ ಗ್ಯಾಂಗ್ ರೇಪ್ ಆಗಿರೋದ್ರಿಂದ ತಕ್ಷಣ ಅವಳಿಗೆ ಚಿಕಿತ್ಸೆಗೆ ಬೇಕಾದಂಥ ಪರಿಹಾರ ಅಂತ ಕೊಡ್ತೀವಿ. ಅದನ್ನು ಕೂಡ ಯಾಕೆಂದರೆ ಆ 3 ದಿನ ರಜೆನೇ ಇರೋದ್ರಿಂದ ಇವತ್ತಿನ ದಿನ ಎಲ್ಲ ಅರ್ಜಿಗಳನ್ನು ಹಾಕಿ ನಾವು ಈಗ ಸದ್ಯ ನಮ್ಮ ಕೇಂದ್ರಕ್ಕೆ ಬಂದಿದ್ದೇವೆ. ಇದಿಷ್ಟು ಏನಂತಂದರೆ ಹಾವೇರಿ ನಗರದಲ್ಲಿರ್ತಕ್ಕಂಥ ಸಾಂತ್ವನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಪರಿಮಳ ಜೈನ್ ಅವರ ಮಾತಾಗಿದೆ. ಆ ಮಹಿಳೆಗೆ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ನಾವೇನಾದರೂ ಇನ್ನೂ 1-2-3 ದಿನ ಇಲ್ಲೇ ಇಟ್ಟಿದ್ರೆ ಆ ಮಹಿಳೆಯನ್ನು ಸಂಪೂರ್ಣವಾಗಿ ನಾವು ಆರೋಗ್ಯ ಚೇತರಿಕೆ ಆದ ನಂತರವೇ ಕಳಿಸ್ಕೊಡ್ತಿದ್ವಿ. ಆದರೆ ಇದು ಪೊಲೀಸ್ ಪ್ರಕರಣ ಆಗಿದ್ದರಿಂದ ನಾವು ಇದು ಯಾವುದಕ್ಕೂ ಕೂಡ ತಲೆ ಹಾಕುವಂತಿಲ್ಲ ಅಂತೇಳಿ ಈಗ ಪರಿಮಳ ಜೈನ್ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.